ಮಾರ್ಚ್ 1 ಅಂದ್ರೆ ಇದೇ ಭಾನುವಾರ ಒಂದು ಸಹಕಾರ ಭಾರತೀಯ ಆಯೋಜಕತ್ವದಲ್ಲಿ ಒಂದು ಸಹಕಾರಿ ಕ್ರೀಡೋತ್ಸವ ಅಂತ ನಾವು ಮಾಡ್ತಿದ್ದೇವೆ. ಅದರ ವೆನ್ಯೂ ಇದು ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್, ಅಡ್ಯಾರ್ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಸಹಕಾರಿಗಳಿಗೋಸ್ಕರ ಒಂದು ಇದು ಜಿಲ್ಲಾ ಮಟ್ಟದ ಕ್ರೀಡೋತ್ಸವ ನಾವು ಆಯೋಜನೆ ಮಾಡ್ತಿದ್ದೇವೆ. ಕಳೆದ 4-5 ವರ್ಷಗಳಿಂದ ನಗರ ವ್ಯಾಪ್ತಿಗೆ ಮಾತ್ರ ಸಂಬಂಧಿಸಿದ ಸಹಕಾರಿಗಳಿಗೆ ಈ ತರ ಕ್ರೀಡೋತ್ಸವ ಮಾಡಿದ್ದಿದೆ. ಈ ವರ್ಷ ಉಭಯ ಜಿಲ್ಲೆಗಳು ಅಂದ್ರೆ ಸಹಕಾರ ಭಾರತೀಯ ಉಭಯ ಜಿಲ್ಲೆ, ನಗರ ಮತ್ತು ಜಿಲ್ಲೆ, ತಕ್ಕ ಜಿಲ್ಲೆ ಸೇರಿ ಜಿಲ್ಲಾ ಮಟ್ಟದ ಒಂದು ಕ್ರೀಡೋತ್ಸವ ಇದು ಈ ಕಾರ್ಯಕ್ರಮ ಆಗಿರ್ತದೆ. ಸಾಧಾರಣ 70-80ರಷ್ಟು ಸಹಕಾರಿಗಳು ಇದರಲ್ಲಿ ದೊಡ್ಡ ಸಹಕಾರಿ ಸಂಸ್ಥೆಗಳು ಭಾಗವಹಿಸುವ ನಿರೀಕ್ಷೆ ಇದೆ. 2000ಕ್ಕೂ ಮಿಕ್ಕಿ ಸಹಕಾರಿ ಸಿಬ್ಬಂದಿಗಳಾಗ್ಲಿ ಅಥವಾ ನಿರ್ದೇಶಕರಾಗ್ಲಿ ಇದರಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಸಹ ಇದೆ. ಇದರಲ್ಲಿ ನಾವು ಏನ್ ಮಾಡಿದೆ, ಆಕ್ಚುಲಿ ಇದೇನಂದ್ರೆ ನಮ್ಮ ಉದ್ದೇಶ ಸಹಕಾರಿಗಳ ಸಿಬ್ಬಂದಿಗಳಿಗೆ ಒಂದು ಪರಿಚಯ ಆಗ್ತದೆ, ಸಹಕಾರಿಗಳು ಬಹುಶಃ ಒಂದಾಗ್ಲಿಕ್ಕೆ ಒಂದು ವೇದಿಕೆ ನಿರ್ಮಾಣ ಆಗ್ತದೆ ಅಂತ ಇದರ ಹಿನ್ನೆಲೆ. ಹಾಗೆ ಸಹಕಾರ ಭಾರತಿ ತಮಗೆ ತಿಳಿದ ಹಾಗೆ ಇದೊಂದು ರಾಷ್ಟ್ರ ಮಟ್ಟದ ಸಹಕಾರಿ ಸಂಘಟನೆ, ಬಹುಶಃ ರಾಷ್ಟ್ರ ಮಟ್ಟದ ಏಕೈಕ ಸಹಕಾರಿ ಸಂಘಟನೆ. 1978ರಲ್ಲಿ ಲಕ್ಷ್ಮಣರಾವ್ ಇನಾಮದಾರ್ ಅಂತ ಈ ಸಂಘಟನೆಯನ್ನು ಪ್ರಾರಂಭಿಸಿ ಇದೀಗ 650 ಜಿಲ್ಲೆಗಳಲ್ಲಿ 28 ರಾಜ್ಯಗಳಲ್ಲಿ ಈ ಸಹಕಾರ ಭಾರತಿ ತನ್ನ ಕಾರ್ಯಾಚರಣೆ ಮಾಡ್ತಾ ಇದೆ. ಮುಖ್ಯವಾಗಿ ಸಹಕಾರಿ ಸಂಸ್ಥೆಗಳ ಬೇಡಿಕೆಗಳಿಗೆ ಸ್ಪಂದಿಸುವುದು, ಇಂಥ ಬಹಳಷ್ಟು ಕೆಲಸಗಳಿಗೆ ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ತುಂಬಾ ಕೆಲಸಗಳನ್ನು ರಾಜ್ಯ ಮಟ್ಟದಲ್ಲಿರ್ಬೋದು ಅಥವಾ ಕೇಂದ್ರ ಮಟ್ಟದಲ್ಲಿರ್ಬೋದು ಬಹಳಷ್ಟು ಬೇಡಿಕೆಗಳನ್ನು ಸ್ಪಂದಿಸಿ ಅವುಗಳನ್ನ ಕಷ್ಟ ಸುಖಗಳನ್ನು ಸ್ಪಂದಿಸುವಂತ ಕೆಲಸ ಬಹಳ ವರ್ಷಗಳಿಂದ ಸಹಕಾರ ಭಾರತಿ ಮಾಡ್ತಾ ಇದೆ. ಹಾಗೆ ದಕ್ಷಿಣ ಜಿಲ್ಲೆಯನ್ನು 2 ವಿಭಾಗ ಮಾಡಿದ್ದಾರೆ, ನಗರ ಜಿಲ್ಲೆ, ಮಹಾನಗರ ಜಿಲ್ಲೆ ಮತ್ತು ದಕ್ಷಿಣ ಜಿಲ್ಲೆ ಅಂತೇಳಿ. ಹಾಗೆ ಈ ವರ್ಷ ನಾನು ಹಿಂದೆ ಹೇಳಿದ ಹಾಗೆ ಈ ವರ್ಷ ದಕ್ಷಿಣ ಜಿಲ್ಲೆ ಮತ್ತು ಮಹಾನಗರ ಜಿಲ್ಲೆ 2 ಸೇರಿ ನಾವು ಜಿಲ್ಲಾ ಮಟ್ಟದ ಈ ಕ್ರೀಡೋತ್ಸವ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಸಹಕಾರಿ ಸಿಬ್ಬಂದಿಗಳನ್ನ, ನಿರ್ದೇಶಕರನ್ನ ಒಟ್ಟುಗೂಡಿಸ್ಬೇಕಂತೇಳಿ. ಬೆಳಿಗ್ಗೆ 9 ಗಂಟೆಯಿಂದ ಈ ಕ್ರೀಡೋತ್ಸವ 9 ಗಂಟೆಗೆ ಕ್ರೀಡೋತ್ಸವ ಉದ್ಘಾಟನೆ ಆಗ್ಲಿಕ್ಕಿದೆ. ಅದರ ಮುಂಚೆ ಧ್ವಜಾರೋಹಣವನ್ನ ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇದರ ಅಧ್ಯಕ್ಷರಾದ ಕಲ್ಲಡ್ಕ ಶ್ರೀ ಪ್ರಭಾಕರ್ ಭಟ್ರವರು ಧ್ವಜಾರೋಹಣ ಮಾಡ್ಲಿಕ್ಕಿದ್ದಾರೆ. ಸಹಕಾರ ಧ್ವಜಾರೋಹಣ ಇರ್ತದೆ. ಆ ಕ್ರೀಡೋತ್ಸವ ಉದ್ಘಾಟನೆಯನ್ನ ಸನ್ಮಾನ್ಯ ಸಂಸದರಾದ ಶ್ರೀ ಬ್ರಿಜೇಶ್ ಚೌಟ, ಕ್ಯಾಪ್ಟನ್ ಶ್ರೀ ಬ್ರಿಜೇಶ್ ಚೌಟರ್ ಅವರು ಮಾಡ್ಲಿಕ್ಕಿದ್ದಾರೆ. ಮತ್ತೆ ಕ್ರೀಡಾ ಜ್ಯೋತಿ ಒಂಥರ ಒಲಿಂಪಿಕ್ ಟೈಪ್ ಅಲ್ಲಿ ನಾವು ಆ ಮಾಡೆಲ್ ಇಟ್ಕೊಂಡು ನಾವು ಒಂದು ಈ ಕ್ರೀಡೋತ್ಸವನ ಆಯೋಜನೆ ಮಾಡ್ತಿದ್ದೇವೆ. ಕ್ರೀಡಾ ಜ್ಯೋತಿ ಪ್ರಜ್ವಲನೆಯನ್ನ ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಆಟಗಾರರಾದ ಶ್ರೀ ಸುಪ್ರೀತ್ ಆಳ್ವಾ ಪೊನ್ನೋಡಿ ಇವರು ಕ್ರೀಡಾ ಜ್ಯೋತಿ ಪ್ರಜ್ವಲನೆ ಮಾಡ್ಲಿಕ್ಕಿದ್ದಾರೆ. ಅದಲ್ಲದೆ ನಾವು ಸಹಕಾರಿಗಳಿಗೋಸ್ಕರ ನಾನು ಇದ್ದಾಗಲೇ ಹೇಳಿದ್ದು 2000 ಮೇಲೆ ಸಹಕಾರಿ ಸಿಬ್ಬಂದಿಗಳು, ಅವರ ಫ್ಯಾಮಿಲಿ, ಜ್ಯುವೆಲ್ ಆಭರಣ ಪರಿಶೀಲಿಸರು ಇರ್ಬೋದು ಅಥವಾ ಪಿಗ್ಮಿ ಏಜೆಂಟ್ಸ್ ಇರ್ಬೋದು, ಸಹಕಾರಿ ಸಂಬಂಧಪಟ್ಟ ಎಲ್ಲರಿಗೆ ಈ ಕ್ರೀಡಾ ವ್ಯವಸ್ಥೆ ಇರುವ ಕಾರಣ ಒಂದು ಉಚಿತ ವೈದ್ಯಕೀಯ ತಪಾಸಣಾ ಮತ್ತು ದಂತ ಚಿಕಿತ್ಸಾ ಶಿಬಿರವನ್ನು ಸಹ ನಾವು ಅದೇ ಪ್ಲೇಸ್ ಅಲ್ಲಿ ಆಯೋಜನೆ ಮಾಡ್ಲಿಕ್ಕಿದ್ದೇವೆ. ಅದನ್ನ ಅಧ್ಯಕ್ಷರು ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ಹಾಗೂ ಪ್ರಸ್ತುತ MLC ಶ್ರೀ ಮಂಜುನಾಥ ಭಂಡಾರಿ ಅವರು ಅದನ್ನ ಉದ್ಘಾಟಿಸಲಿಕ್ಕಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ವಾದಿರಾಜ್, ಮಂಗಳೂರು ವಿಭಾಗ ಕಾರ್ಯವಾಹ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಹಾಗೂ ಶ್ರೀ ಗಣೇಶನೇ, ರಾಜ್ಯ ಸಹ ಕಾರ್ಯದರ್ಶಿ, ಸಹಕಾರ ಭಾರತಿಯವರು ಮುಖ್ಯ ಅತಿಥಿಗಳಿಗೆ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಸಂಜೆಯ ಸಮಾರೋಪ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ದಕ್ಷಿಣ ಜಿಲ್ಲಾಧ್ಯಕ್ಷ ಶ್ರೀ ಸುಧಾಕರ್ ಅವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ PS ಪ್ರಕಾಶ್ ಅವರು, ದಕ್ಷಿಣ ಪ್ರಾಂತ ಸಹ ಕಾರ್ಯವಾಹ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಹಾಗೂ ಮಾನ್ಯ ಶಾಸಕರಾದ ಶ್ರೀ ಭರತ್ ಶೆಟ್ಟಿ ಮತ್ತು ಶ್ರೀ ವೇದವ್ಯಾಸ್ ಕಾಮತ್ ರವರು, ಹಾಗೆ ಜನತಾ ಬಜಾರಿನ ಅಧ್ಯಕ್ಷರಾದ ಶ್ರೀ ಪ್ರಸನ್ನ ಹಾಗೂ ಸಹಕಾರ ಭಾರತೀಯ ಶ್ರೀ ಮೋಹನ್ ಕುಂಬ್ಳೇಕರ್ ಇವರಷ್ಟು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಹಾಗೆ ಸಂಜೆಯ ಸಾಧಾರಣ 5 ಗಂಟೆಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಲಿದೆ. ಸಂಜೆ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತೆಯಾಗಿ ಕುಮಾರಿ ಧನಲಕ್ಷ್ಮಿ ಪೂಜಾರಿ, ಕೇಳಿರ್ಬೋದು, ಇತ್ತೀಚೆಗೆ 2025ರ ವಿಶ್ವಕಪ್ ವಿಜೇತ ಭಾರತದ ಕಬಡ್ಡಿ ತಂಡದ ಸದಸ್ಯ ಆಕೆ. 2025ರಲ್ಲಿ ಭಾರತದ ಕಬಡ್ಡಿ ತಂಡ ವಿಶ್ವ ಕಪ್ ಗೆದ್ದು ತಮ್ಮ ಗಮನಕ್ಕೆ ಬಂದಿರಬಹುದು. ಆ ತಂಡದ ಸದಸ್ಯ ಶ್ರೀ ಕುಮಾರಿ ಧನಲಕ್ಷ್ಮಿ ಪೂಜಾರಿ ಅಂತ ಆಕೆಯು ಆ ದಿವಸ ಸಂಜೆ ಕಾರ್ಯಕ್ರಮಕ್ಕೆ, ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಹಾಗೆ ಸಾಧಾರಣ ನಾವು ಏನ್ ಮಾಡಿದ ಆಲ್ಮೋಸ್ಟ್ ಎಲ್ಲ ನಮ್ಮ ಸಿಬ್ಬಂದಿಗಳ ಹಾಗೂ ನಿರ್ದೇಶಕರ ಆಸಕ್ತಿಗೆ ಅನುಗುಣವಾಗಿ ವಿವಿಧ ವಯೋಮಾನಕ್ಕೆ ಅನುಗುಣವಾಗಿ ನಾವು ಬೇರೆ ಬೇರೆ ಕ್ರೀಡಾ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದು ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು,
ಹಗ್ಗ ಜಗ್ಗಾಟ ಹಾಗೂ ಮಹಿಳೆಯರಿಗೆ ಥ್ರೋಬಾಲ್, ಸಂಗೀತ ಕುರ್ಚಿ, ಪುನಃ ಹಗ್ಗ ಜಗ್ಗಾಟ ಮಹಿಳೆಯರಿಗೆ, ಹಾಗೂ ಕ್ರೀಡೇತರ ಚಟುವಟಿಕೆಗಳಲ್ಲಿ ರಸಪ್ರಶ್ನೆ. ಯಾಕಂದ್ರೆ ಯಾರಾದ್ರೂ ಕ್ರೀಡೆಯಲ್ಲಿ ಭಾಗವಹಿಸ್ಲಿಕ್ಕೆ ಆಗಿಲ್ಲ ನಮ್ಮ ಸಹಕಾರಿ ಸಿಬ್ಬಂದಿಗಳಲ್ಲಿದ್ದ ಅವರಿಗೆ ಕ್ರೀಡೇತರ ಚಟುವಟಿಕೆ ಸಹ ನಾವು ಆಯೋಜನೆ ಮಾಡಿದ್ದಿದೆ. ರಸಪ್ರಶ್ನೆ ಸ್ಪರ್ಧೆ ಇದೆ, ಅಶುಭಾಷಣ ಸ್ಪರ್ಧೆ ಇದೆ, ಹಾಗೂ ಟ್ರ್ಯಾಕ್ ಇವೆಂಟ್ಸ್ ಲೈಕ್ ನಿಮ್ಮದು ವಯೋಮಾನ ಸಂದರ್ಭ 35 ವರ್ಷದವರೆಗೆ 100 ಮತ್ತು 200 ಮೀಟರ್ 100 ಮತ್ತು 200 ಮೀಟರ್ದ ಓಟ, ಹಾಗೂ 35ರಿಂದ 50 ವರ್ಷದ ಮೇಲೆ ಇನ್ನೊಂದು ನಾವು ವಯೋಮಾನಕ್ಕೆ ಸಹಜವಾಗಿ ಎಲ್ರಿಗೂ ಪಾಲ್ಗೊಳ್ಳಿಕ್ಕೆ ಅವಕಾಶ ಆಗುವ ಹಾಗೆ ಅಲ್ಲಿವರೆಗೆ 100 ಮತ್ತು 200 ಮೀಟರ್ ರೇಸ್ ಅನ್ನು ಇಟ್ಕೊಂಡಿದ್ದೇವೆ. ಮತ್ತೆ ಪುರುಷರಿಗೆ ಮಹಿಳೆಯರಿಗೆ ಪ್ರತ್ಯೇಕ ಭಾರ ಎಸೆದ ಸ್ಪರ್ಧೆ ಇರ್ತದೆ. 50 ವರ್ಷದ ನಂತರದವರಿಗೆ ವೇಗದ ನಡಿಗೆ ಅದನ್ನು ನಾವು ಆಯೋಜನೆ ಮಾಡಿದ್ದೇವೆ. ಅದಲ್ಲದೆ ನಮ್ಮ ಸಹಕಾರಿಗಳ ಸಿಬ್ಬಂದಿಗಳ ಅಥವಾ ನಮ್ಮ ನಿರ್ದೇಶಕರ ಮಕ್ಕಳಿಗೋಸ್ಕರ ನಾವು ವಿಶೇಷ ಒಂದು ಚಿತ್ರಕಲಾ ಸ್ಪರ್ಧೆ, ಚಿತ್ರ ಬಿಡಿಸುವ ಸ್ಪರ್ಧೆ ಸಹ ಇಟ್ಕೊಂಡಿದ್ದೇವೆ. ಅಂತ ನಮ್ಮ ಉದ್ದೇಶ ಜಿಲ್ಲೆ ಎಲ್ಲಾ ಸಹಕಾರಿಗಳಲ್ಲಿ ಬಂದು ಬಿಟ್ಟು ಆ ದಿವಸ ಒಂದು ಒಳ್ಳೆ ರೀತಿಯಲ್ಲಿ ಕಳಿಬೇಕಂತೇಳಿ ನಮ್ಮ ಈ ಉದ್ದೇಶದಿಂದ ನಾವು ಆಯೋಜನೆ ಮಾಡಿದ್ದೇವೆ. ಬಹಳ ವರ್ಷದಂತ ಸಹಕಾರ ಭಾರತೀಯ ಒಂದು ದೊಡ್ಡ ಕಾರ್ಯಕ್ರಮ ನಾವು ಆಯೋಜಿಸ್ತಿದ್ದೇವೆ. ನಮ್ಮ ಮಾಧ್ಯಮ ಮಿತ್ರರು ಆದಷ್ಟು ಅದಕ್ಕೆ ಅದನ್ನು ಪ್ರಚುರಪಡಿಸಿ ಆದಷ್ಟು ಸಂಖ್ಯೆಯಲ್ಲಿ ಸಹಕಾರಿಗಳು ಭಾಗವಹಿಸಲಿಕ್ಕೆ ಒಂದು ಪ್ರೇರಣೆ ನೀಡಬೇಕಂತ ನಮ್ಮ ಒಂದು ಕಳಕಳಿಯ ಮನವಿ.